ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಿ? ನಾನು ಆರಾಮಿದ್ದೀನಿ ನೋಡಿ. ಇವತ್ತಿನ ಲಾಗಲ್ಲಿ ಶೇಂಗಾ ಹಿಂಡಿ ಹಾಗೆ ನುಚ್ಚಿಬೇಳೆ ಹಿಂಡಿ ಪಲ್ಯ ಮಾಡ್ತಿದ್ದೀನಿ. ಭಾಳ ರುಚಿಯಾಗಿರ್ತಾವ. ನೀವು ಮಾಡಿ ನಿಮ್ಮ ಮನೆಯಲ್ಲಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಮುಂದೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ ಥರ ನೀವು ಕಮೆಂಟ್ ಮೂಲಕ ತಿಳಿಸಿದ್ರಂದರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೀವು ನಿಮ್ಗೆ ಹೆಂಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬೇರೆ ಏನಾದರೂ ಮಾಡಬೇಕಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಮಾಡೋಕ್ಕೆ ಗೊತ್ತಾಗುತ್ತೆ. ಮುಂದೆ ಇವತ್ತಿನ ಲಾಗಲ್ಲಿ ಎಷ್ಟಿದೆ ನೋಡಿ, ನೋಡ್ಕೊಂಬರೋಣ ಬನ್ನಿ. ಶೇಂಗಾ ಹಿಂಡಿಗೆ ಏನೇನು ಬೇಕಂತ ನೋಡೋಣ. ಶೇಂಗಾ, ಖಾರದ ಪುಡಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಎರಡು ಗೆಡ್ಡೆಯಷ್ಟು, ಒಂದು ಸ್ವಲ್ಪ ಜೀರಿಗೆ, ಇವೆಲ್ಲ ಒರಳಲ್ಲಿ ಹಾಕಿ ಕುಟ್ತೀನಿ ನಾನೀಗ. ಇದೆಲ್ಲ ಬೇಕು ಶೇಂಗಾ ಹಿಂಡಿ ಮಾಡೋಕ್ಕೆ. ಶೇಂಗಾದ ಪುಡಿ ಅಂತ ಅಂತೀವಿ ನಾವು ನಮ್ಮ ಕಡೆ. ಈಗ ಒರಳು ನೋಡಿ ಎಲ್ಲ ಸ್ವಚ್ಛ ಮಾಡಿ ಇಟ್ಟೀನಿ. ಎಷ್ಟು ದೊಡ್ಡದಾಗಂತ ನೋಡಿ. ಒರಳಲ್ಲಿ ಕೊಟ್ಟಿದ್ದು ಪುಡಿ ಭಾಳ ರುಚಿಯಾಗಿರ್ತದೆ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಒರಳಲ್ಲಿ ಹಾಕಿ ಕುಟ್ತಾಯಿದ್ದೀನಿ. ನಮ್ಮ ಕಡೆ ಒಳ್ಳೆ ಅಂತೀವಿ ನಾವು. ಈಗ ಶೇಂಗಾ ಹಾಕಿನಿ ಎಲ್ಲನೂ. ಒಂದು ಸ್ವಲ್ಪ ಕುಟ್ಟಿದ ಮೇಲೆ ಖಾರ ಉಪ್ಪು ಎಲ್ಲ ಹಾಕಬೇಕು. ಫಸ್ಟೇ ಹಾಕಿದರೆ ಮೆತ್ತಗಾಗಲ್ಲ. ಅದಕ್ಕೆ ಅರ್ಧಂಬರ್ಧ ಆಗಿ ಒಂದು ಸ್ವಲ್ಪ ಮೆತ್ತಗಾಗಬೇಕು ಪುಡಿ. ಅಲ್ಲಿ ತನಕ ಕುಟ್ಟಬೇಕು. ಇದು ಆರಿ ಅಂತೀವಿ, ಅದರಿಂದ ಕುಟ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಜಾಸ್ತಿನೇ ಕುಟ್ಟಬೇಕು, ಜಲ್ದಿ ಮೆತ್ತಗಾಗಲ್ಲ. ಈಗ ನೋಡಿ ಫ್ರೆಂಡ್ಸ್, ಇಷ್ಟಾದಮೇಲೆ ಈ ಬೆಳ್ಳುಳ್ಳಿ ಹಾಕಿನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈಗ ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೆಲ್ಲ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಅರ್ಧ ನಿಂಬೆಹೊಳು ಅಷ್ಟು ಹಾಕಿನಿ. ಜೀರಿಗೆ 1-2 ಚಮಚ ಎಲ್ಲ ಹಾಕಿ ಮತ್ತೆ ಕುಟ್ಟಬೇಕು ನೋಡಿ ಫ್ರೆಂಡ್ಸ್. ಈ ಥರ ಕುಟ್ಟಬೇಕು. ನಾವು ಒಳ್ಳೆನಾಗೆ ಕುಟ್ಕೊಂಡು ತಿಂತೀವಿ. ಇದು ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚಲೋ ಇರ್ತದೆ, ರುಚಿಯಾಗಿರ್ತದೆ. ಬಿಸಿ ಅನ್ನಕ್ಕೆ ನೋಡಿ, ತುಪ್ಪ ಬಿಸಿ ಅನ್ನ ಇತ್ತಂದರೆ ಮತ್ತೇನು ಬೇಕಾಗಲ್ಲ, ಅಷ್ಟು ರುಚಿಯಾಗಿರ್ತದೆ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಆಗ್ತದೆ ಕುಟ್ಟಕ್ಕೆ. ನೋಡಿ ನನ್ನ ಕೈ ನೋಯ್ತಾಯಿತ್ತು, ಅದಕ್ಕೆ ಬೇರೆಯವ್ರಿಗೆ ಕೊಟ್ಟೀನಿ ಕುಟ್ಟು ಅಂತ. ಅದು ಆರಿ ಭಾಳ ತುಂಬ ವಜ್ಜಿ ಇದೆ, ಭಾರ ಇದೆ. ಅದಕ್ಕೋಸ್ಕರ ಬೇರೆಯವ್ರಿಗೆ ಕೊಟ್ಟೀನಿ. ಅವರು ಕುಟ್ತಾ ಇದ್ದಾರೆ ನೋಡಿ. ಹುಡುಗಿ ಅದು ಒಂದು ಒಬ್ಬಾಕಿ ಭವ್ಯ ಅಂತ. ಈಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಪೂರ ಮೆತ್ತಗಾದ್ರೂ ಚಲೋ ಆಗಲ್ಲ. ಇಷ್ಟಾಗ ತನಕ ಕುಟ್ಟಬೇಕು. ಯಾರ ಮನೆಯಲ್ಲಿ ಒಳ್ಳಿದೆಯೋ ಒಳ್ಳಲ್ಲಿ ಕುಟ್ಕೊರಿ, ರುಚಿಯಾಗಿರ್ತದೆ. ಒಂದು ಸ್ವಲ್ಪ ಕಷ್ಟನೇ ಆದ್ರೂ ರುಚಿಯಾಗಿರ್ತದಲ್ವ. ಅದಕ್ಕೆ ಒಳ್ಳಲ್ಲಿ ಕುಟ್ಕೊಂಡ್ರೆ ಭಾಳ ರುಚಿಯಾಗಿರ್ತದೆ ಶೇಂಗಾದ ಪುಡಿ. ಇದು ನೀವು ಯಾವುದಕ್ಕಾದರೂ ತಿನ್ಬೋದು, ಎಲ್ಲದಕ್ಕೂ ಬರ್ತದೆ ತಿನ್ಲಕ್ಕ. ದೋಸೆಗೂ ಬರ್ತದೆ, ಮತ್ತು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬರ್ತದೆ. ಅದಕ್ಕೆ ನಾನು ಕುಟ್ಟಿ ಇಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೆಂಗಾಗಿದೆ ಅಂತ ರುಚಿ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಎಲ್ಲರಿಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್. ಎಲ್ಲನೂ ಆಯಿತು. ಒರಳು ಭಾಳ ತುಂಬ ಒಳಕಿದೆ. ಒಂದು ಗೇಣಿನಕ್ಕಿಂತ ಜಾಸ್ತಿ ಒಳಕಿದೆ, ದೊಡ್ಡದದ. ಅಲ್ಲೇ ಕೊಟ್ಟೀನಿ ನಾನು. ನೀವು ಹೆಂಗಾಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಈಗ ಆಯ್ತು ನೋಡ್ರಿ, ಶೇಂಗಾದ ಪುಡಿ ರೆಡಿ ಆಯಿತು ಊಟ ಮಾಡೋಕ್ಕೆ. ಇಷ್ಟಾದರೆ ಸಾಕು. ರುಚಿಗೆಲ್ಲ ತಕ್ಕಷ್ಟು ಇದ್ದರೆ ಭಾಳ ಚಲೋ ಇರ್ತದೆ, ರುಚಿಯಾಗಿರ್ತದೆ ಈ ಶೇಂಗಾದ ಪುಡಿ. ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಈಗ ನುಚ್ಚಿಬೇಳೆ ಪಲ್ಯ ಮಾಡೋಕ್ಕೆ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಿದ್ದೀನಿ ನೋಡಿ. ಆದಮೇಲೆ ಸಾಸಿವೆ ಸಿಡಿದ ಮೇಲೆ
ಉಳ್ಳಾಗಡ್ಡಿ ಒಂದು 2ರಿಂದ 3 ಕೊಯ್ಕೊಂಡಿನಿ. ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಉಳ್ಳಾಗಡ್ಡಿ. ಹಾಕ್ತಿದ್ದೀನಿ ನೋಡಿ. ಹುರ್ಕೋಬೇಕು ನೋಡಿ. ಇದು ಅಂದರೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ. ಇದು ಪಾಲಕ್ ಸೊಪ್ಪು ಒಂದು ಕಟ್ಟು ಸಣ್ಣಕ್ಕೆ ಕೊಯ್ದಿಟ್ಕೊಂಡಿನಿ. ಅದನ್ನು ಹಾಕ್ತೀನಿ. ಅಂದರೆ ಹೀಗೆ ಹಾಕಲ್ಲ, ಯಾಕಂದರೆ ನೀರು ಹಾಕ್ತೀನಲ್ಲ ಅದಕ್ಕೆ. ಇದು ಒಂದು ಸ್ವಲ್ಪ ಹುರ್ಕೋಬೇಕು. ಈಗ ಕರಿಬೇವು ಹಾಕ್ತಿದ್ದೀನಿ. ಎಣ್ಣೆ ಒಳಗೆ ಹಾಕಿದ್ರೆ ಇವು ಸ್ವಲ್ಪ ಏನಂತಾರೆ ಎಳುಕ ಅಂದರೆ ಭಾಳ ಸಣ್ಣಕ್ಕಿದ್ದಾವೆ ಅವು ಕರಿಬೇವಿನ ಎಲೆ ಸಿಡಿತಾವಂತ ಈಗ ಹಾಕಿನಿ. ಹಂಗೆ ಟೇಸ್ಟೂ ಬೇರೆ ಥರ ಬರ್ತದೆ ಈ ಥರ ಹಾಕಿದರೆ. ಎಣ್ಣೆ ಒಳಗೆ ಹಾಕಿದಕ್ಕಿಂತ ಈ ಥರ ಹಾಕಿದರೆ ಬೇರೆ ಥರ ಬರ್ತದೆ. ಕರಿಬೇವಿನ ಸ್ಮೆಲ್ಲು ಟೇಸ್ಟು ಎರಡು ಬೇರೆ ಬರ್ತಾವೆ. ಅದಕ್ಕೋಸ್ಕರ ಹಿಂಗೆ ಹಾಕಿನಿ. ಒಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಈಗ ನುಚ್ಚಬೇಳೆ ತೊಗೊಂಡಿನಿ. ತೊಗರಿ ಬೇಳೆ ಮಾಡಾಗ ನಾವು ಮನೆಯಲ್ಲೇ ಮಾಡ್ತೀವಲ್ವ, ಅದಕ್ಕೋಸ್ಕರ ಇವು ಸಣ್ಣನೂ ತೆಗಿತೀವಿ. ಅರ್ಧ ಅರ್ಧ ಆದವು. ಈಗ ಅದನ್ನು ಪಲ್ಯ ಮಾಡ್ತಿದ್ದೀನಿ ನಾನು. ಇವೆಲ್ಲ ಹಾಕಿನಿ ನೋಡಿ. ನೀವು ತೊಳೆದಿಲ್ಲ ಅಂತ ಅಂದ್ಕೋಬೇಡಿ. ತೊಳೆದು ಒಣ ಹಾಕಿಟ್ಟಿರ್ತೀವಿ. ಅವು ಹಾಕ್ತೀನಿ. ಈಗ ಹಾಕಿನಿ. ಇದನ್ನು ಸ್ವಲ್ಪ ಹುರಿದ್ಕೊಂಡ್ಮೇಲೆ ನೀರು ಹಾಕಬೇಕು. ಅದು ಉಳ್ಳಾಗಡ್ಡಿ ಬೇಳೆ ಎಲ್ಲ ಮುಳುಗುವಷ್ಟು ಹಾಕಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಇಷ್ಟಾದಮೇಲೆ ನೋಡಿ ಫ್ರೆಂಡ್ಸ್ ಚಲೋ ಆಗ್ತಾವೆ ಬೇಳೆ. ಈ ಥರ ನೀವು ಏನು ಕಾಯಿ ಪಲ್ಯ ಇಲ್ಲಾರ್ದಾಗ ಮಾಡ್ಕೋಬೋದು. ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನೋಡಿ. ಅದಾದಮೇಲೆ ಖಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ಇಲ್ಲಾಂದರೆ ಮೆಣಸಿನ್ಕಾಯಿನೂ ರುಬ್ಬಿ ಹಾಕ್ಕೋಬೋದು, ಇಲ್ಲಾಂದರೆ ಕೊಯ್ದು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ. ಇದೆಲ್ಲ ಕಲಸಿ ಚಲೋ ಹೊತ್ತಿಗೆ ಕಲಸಿ ಮುಚ್ಚಬೇಕು ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಪಲ್ಯ ಭಾಳ ರುಚಿ ಆಗ್ತದೆ. ಇದೂ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ಎಲ್ಲದಕ್ಕೂ ಬರ್ತದೆ. ಒಂದು ಸ್ವಲ್ಪ ಮುಚ್ಚಿಡಬೇಕು. ಮುಚ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಬೇಳೆ ಬೇಯಬೇಕಲ್ಲ, ಅದಕ್ಕೋಸ್ಕರ ಮುಚ್ಚಬೇಕು. ಒಂದು ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇರಬೇಕು. ಈಗ ಅದೊಂದು ಸ್ವಲ್ಪ ಕುದ್ದ ಮೇಲೆ ಪಾಲಕ್ ಪಲ್ಯ ಹಾಕ್ತೀನಿ ನೋಡಿ. ಒಂದು ಸ್ವಲ್ಪ ನೀರು ಕಮ್ಮಿ ಆಗ್ಯಾವಲ್ವ, ಈ ಥರ ಆದಮೇಲೆ ನೀರು ಕಮ್ಮಿ ಆಗ್ಯಾವ. ಈಗ ಆದಮೇಲೆ ಪಾಲಕ್ ಪಲ್ಯ ಹಾಕ್ತೀನಿ ಕೊಯ್ದದ್ದು. ಇದು ಸ್ವಲ್ಪ ಕಲಸಿ ಅದಾದಮೇಲೆ ಪಲ್ಯ ಹಾಕ್ತೀನಿ ನೋಡಿ. ಸಣ್ಣ ಕೊಯ್ಕೋಬೇಕು, ಇಲ್ಲಾಂದರೆ ಅವು ದಾರ ದಾರ ಇದ್ದಂಗೆ ಬರ್ತಾವೆ. ಅದಕ್ಕೆ ಸಣ್ಣ ಕೊಯ್ದು ಕಲಿಸ್ಬೇಕು. ಈ ಥರ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್. ನೀವು ಪಾಲಕ್ ಪಲ್ಯ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಅದೇನು ಆಪ್ಷನ್, ಅದು ಇದ್ದರೆ ಹಾಕ್ಬೋದು. ಅಂದರೆ ಟೇಸ್ಟ್ ಸೂಪರಾಗಿರ್ತದೆ. ನಾನು ಇತ್ತು ಹಾಕಿನಿ. ನೀವು ಇಲ್ಲ ಅಂದ್ರೂ ಪರವಾಗಿಲ್ಲ, ಏನಾಗಲ್ಲ. ಈ ಥರ ಈಗ ಕಲಸಿ ಪಲ್ಯ ರೆಡಿ ಆಗ್ತದೆ. ಇದು ಸ್ವಲ್ಪ ಕಲಸಿ ಮತ್ತೊಂದು ಸ್ವಲ್ಪ ಮುಚ್ಚಿ ಇಡಬೇಕು ಫ್ರೆಂಡ್ಸ್. ಮುಚ್ಚಿ ಇಟ್ಟರೆ ಪಲ್ಯ ರೆಡಿ ಆಗ್ತದೆ. ಇದನ್ನು ಎಲ್ಲದಕ್ಕೂ ಊಟ ಮಾಡ್ಬೋದು. ಒಂದು ಸ್ವಲ್ಪ ಮುಚ್ಚಿಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು 5 ನಿಮಿಷ ಅಷ್ಟೇ ನೋಡಿ. ಈಗ ಪಲ್ಯನೂ ಕುದ್ದದ. ಅದಾದಮೇಲೆ 1-2 ಚಮಚ ಶೇಂಗಾದ ಪುಡಿ ಹಾಕ್ತೀನಿ. ಹಾಕಿ ಪಲ್ಯ ಕಲಿಸ್ಕೊಂಡೇವಂದ್ರೆ ರೆಡಿ ಆದಂಗೆ ಎಲ್ಲ. ಈಗ ರೆಡಿ ಆಯಿತು ನೋಡಿ ನುಚ್ಚಬೇಳೆ ಪಲ್ಯ. ಈ ಥರನೇ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ.